ಈಗ ನಮ್ ಜೊತೆ ಎಸ್.ಕೆ. ಉಮೇಶ್ ಸರ್ ಹತ್ರ ಮಾತಾಡ್ತಾ ಇದ್ವಿ. ಸರ್, ಜೈಷ್ ಎ ಮೊಹಮ್ಮದ್ನ ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅದರ ಮೂಲ ಸ್ಥಳವನ್ನ ಟಾರ್ಗೆಟ್ ಮಾಡಿ ಹೊಡೆದು ಹಾಕಿದ್ವಿ. ಅದರ ಪ್ರಮುಖ ಮುಖ್ಯಸ್ಥ ಯಾರಿದ್ದಾನೆ ಆತನ ಇಡೀ ಕುಟುಂಬದ 10 ಮಂದಿ ತೀರ್ ಹೋದ್ರು. ಆದ್ರೆ ಆತನನ್ನ ಮಾತ್ರ ನಾಶ ಮಾಡೋದಕ್ಕೆ ಆಗ್ಲಿಲ್ಲ. ಇನ್ನೂ ಕೂಡ ಜೈಷ್ ಎ ಮೊಹಮ್ಮದ್ ಆಕ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ 100 ಮಂದಿ ಜೈಷ್ ಎ ಮೊಹಮ್ಮದ್ನ 100 ಮಂದಿ ಸತ್ತೋದ್ರು. ಅದರ ಮುರ್ಡಿಕೆ ಅಂತ ಅನ್ಕೋತೀನಿ, ಅದರ ಸ್ಪೆಸಿಫಿಕ್ ಸೆಂಟರ್ನೇ ನಾವು ಹೊಡೆದ್ವಿ ಅಂತ. ಅಷ್ಟಾದ್ಮೇಲೂ ಮತ್ತೆ ಇಂಥ ಕೃತ್ಯಗಳನ್ನ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ನಾವು ಅಲ್ಲಿ ಎಲ್ಲಾ ಸೆಂಟರ್ಗಳಿಗೂ ಹೊಡೆದ್ವಿ. ಬಾಲ್ಪುರ್ ಏನು ಜೈಷ್ ಎ ಮೊಹಮ್ಮದ್ ಇರುವಂತದ್ದು, ಮುರ್ಡಿಕೆ, ಮತ್ತೆ ಈ ಸಂಘಟನೆಯ ಮುಖ್ಯಸ್ಥರುಗಳು ಮತ್ತೆ ರಿಕ್ರೂಟ್ ಮಾಡತಕ್ಕಂಥದ್ದು ಟ್ರೈನಿಂಗ್ ಸೆಂಟರ್ಗಳು, ಮತ್ತೆ ಈ ತರ ಒಂದು ಏನು ಆತ್ಮಾಹುತಿ ದಳವನ್ನ ಪ್ರಿಪೇರ್ ಮಾಡತಕ್ಕಂಥದ್ದು, ಮತ್ತೆ ಇಂಡಿಯಾ ದೇಶದಿಂದ ಅಂತ ಜಮ್ಮು ಕಾಶ್ಮೀರ ಭಾಗದಿಂದ, ಡೆಲ್ಲಿ ಕಡೆಯಿಂದ, ಹರಿಯಾಣ ಮತ್ತೆ ಬಿಹಾರ್, ಉತ್ತರ ಪ್ರದೇಶದಿಂದ ಕರೆಸ್ಕೊಂಡು ಗಡಿಗಳನ್ನ ದಾಟಿಸಿ ಮತ್ತೆ ಅಲ್ಲಿ ಟ್ರೈನಿಂಗ್ಗಳನ್ನ ಕ್ಯಾಂಪ್ಗಳಿಗೆ ಸೇರಿಸ್ಕೊಂಡು ಅವ್ರನ್ನ ರೆಡಿ ಮಾಡಿ ಮಾಡುವಂತದ್ದು ಈಗ್ಲೂ ಹೋಗಲ್ಲ ಅಂತ ಅನ್ನುವಂಥದ್ದೇನಿಲ್ಲ. ಇವಾಗ್ಲೂ ಯಾಕೆಂದ್ರೆ ಪ್ರಾಣ ಕೊಡೋಕೆ ರೆಡಿ ಇರ್ತಾರೆ ಅವರು. ಯಾವ ಸಮಯದಲ್ಲಿ ಬೇಕಾದ್ರೂ ಸಾಯಿಕ್ ರೆಡಿ ಅಂತ ಆದಾಗ ಮನುಷ್ಯ ಆವಾಗ ಗಡಿ ನುಸುಳು ಪ್ರಯತ್ನ ಪಟ್ಟೇ ಪಡ್ತಾನೆ. ಹೋಗುದಿಲ್ಲ, ಇಲ್ಲಿಂದ ಹೋಗಿ ಮತ್ತೆ ಟ್ರೈನಿಂಗ್ ಮಾಡ್ಕೊಂಡು ಅಲ್ಲಿಂದ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮವನ್ನ ಅಲ್ಲಿ ಇರತಕ್ಕಂಥ ಏನು ಬಾರ್ಡರ್ ನಲ್ಲಿ ಇರ್ತಾರಲ್ಲ ಅವರು ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಮಾಡಲೇಬೇಕು, ಯಾಕಂದ್ರೆ ಯೂಜ್ ಬಹಳ ಅತಿ ದೊಡ್ಡ ಬಹುದೊಡ್ಡ ಇದು ನಮ್ಮ ಬಾರ್ಡರ್ ಇರ್ತಕ್ಕಂಥದ್ದು. 10 years ಅಲ್ಲಿ ರೆಗ್ಯುಲರ್ ಆಗಿ ಆಗಿರ್ಬೋದಲ್ಲ. ಹೌದೌದು, ಅಂದ್ರೆ ನಾವೇನು ಎಲ್ಲಾ ಕಂಪ್ಲೀಟ್ ಸ್ಕ್ಯಾನ್ ಮಾಡ್ಬಿಡ್ತಾ ಇರ್ತೀವಿ ಅಂತ ಅದು ಐಲಿ ಇಂಪಾಸಿಬಲ್ ಆಲ್ಸೋ. ಬಟ್ ಎಷ್ಟರ ಮಟ್ಟಕ್ಕೆ ಸಾಧ್ಯನೋ ಅಷ್ಟೆಲ್ಲ ಮಾಡ್ತಾ ಇದೆ ದೇಶ. ಅವ್ರನ್ನ ಯಾವ ಕಾರಣಕ್ಕೂ ಒಳಗಡೆ ಹೋದವ್ರನ್ನ ಹಿಡ್ಕೊಳ್ಳುವಂತ ಒಳಗಡೆ ಬಂದವ್ರನ್ನ ಮುಗಿಸ್ತಕ್ಕಂಥ ಕೆಲಸನ. ಬಟ್ ಅವ್ರು ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಅವ್ರನ್ನ ತಯಾರು ಮಾಡ್ತಾ ಇದ್ದಾರೆ. ಇದು ಡೇಂಜರಸ್ ಟ್ರೆಂಡ್. ಆ ಕಾರಣಕ್ಕೆ ಇವ್ರನ್ನ ಇಲ್ಲಿ ನಾವು ಕಾಲಕ್ಕೆ ಸರಿಯಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯವರಾಗ್ಲಿ, ಲಷ್ಕರ್-ಇ ತೊಯ್ಬಾದವರು ಅಲ್ಲಿಗೆ ಹೋಗಿ ಟ್ರೈನಿಂಗ್ ಮಾಡ್ಕೊಳ್ಳದೆ ಇಲ್ಲೇ ಅವರು ಪ್ರಿಪರೇಷನ್ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲೇ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಕ್ಕಂಥದ್ದು, ಮತ್ತೆ ಇಲ್ಲೇ ಒಳಗಡೆನೆ ಸಂಘಟನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಅಮೂಲಾಗ್ರವಾಗಿ ಕಿತ್ತು ನಾಶ ಮಾಡಲಿಲ್ಲ ಅಂತಂದ್ರೆ ಈ ತರದವು ಪೂರ್ಣ ಪ್ರಮಾಣದಲ್ಲಿ ಆಗ್ತಾನೆ ಇರ್ತವೆ. ಅವ್ರ ತಲೆನಲ್ಲಿ ಈ ತರ ನಾವು ಇಂಟಿಗ್ರೇಟೆಡ್ ಪಾರ್ಟ್ ಇದನ್ನ ಪಾಕಿಸ್ತಾನಕ್ಕೆ ಮಾಡಬೇಕು ಅನ್ನುವಂತ ಮನೋಪ್ರವೃತ್ತಿ ಬೆಳಿತಾನೆ ಇರ್ತದೆ. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಇದು ಸರಿಯಾದ ಕ್ರಮ ಆಗ್ತದೆ ವಿರುದ್ಧವಾಗಿ. ಈಗಾಗಲೇ 1-1.5 ತಿಂಗಳಿಂದ ನಮ್ಮವರೆಲ್ಲ ಅಲರ್ಟ್ ಆಗಿ ಈಗಾಗಲೇ ಅವ್ರನ್ನೆಲ್ಲ ಬಲಿಯಾಗ್ತಕ್ಕಂಥ ಕಾರ್ಯಕ್ರಮ ಬಂದಾಗ ಬಹಳ ಕೊನೆಯ ಘಟ್ಟದಲ್ಲಿ ಈ ಮನುಷ್ಯ ತಪ್ಪಿಸ್ಕೊಂಡು ಬಂದಿರೋದ್ರಿಂದ ಈ ಮನುಷ್ಯ ಡಾಕ್ಟರ್ ಉಮರ್, ನಾವು ಆತನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಆತ ಶ್ರೀನಗರ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಓದಿದ್ದಾನೆ. ಆಮೇಲೆ ದೆಹಲಿಗೆ ಹೋಗಿ ಅಲ್ಲಿ ವರ್ಕ್ ಮಾಡಿದ್ದಾನೆ. ಅಲ್ಲಿಕ್ಕಿಂತ ಮುಂಚೆ GMC ಅನಂತ್ನಾಗ್ ಅಲ್ಲಿ ಕೆಲಸ ಮಾಡಿದ್ದಾನೆ, ಡಾಕ್ಟರ್ ಆಗಿ ಕೆಲಸ ಮಾಡಿದ್ದಾನೆ. ಆಮೇಲೆ ಫರೀದಾಬಾದ್ ನಲ್ಲಿ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗ ಮಾಡಿದ್ದಾನೆ, ವಿವಿ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ಇವ್ರನ್ನೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಡಾಕ್ಟರ್ಗಳು ಇವರೆಲ್ಲ ಈ ತರ ಕೆಲಸಕ್ಕೆ ಇಳಿದು ಬಿಟ್ರೆ ಹೆಂಗ್ ಸರ್? ನೋಡಿ, ನಾವುಗಳು ಅದೇ ಒಂದು ವಿಶೇಷ ಏನು ಅಂದ್ರೆ ಜೈಷ್ ಎ ಮೊಹಮ್ಮದ್ ಈ ತರ ತಯಾರು ಮಾಡುವಂತದ್ದು. ಈ ತರ ನೀವು ಯಾವ್ದಾದ್ರು ನೋಡಿ, ಎಂಜಿನಿಯರ್ಗಳು, ಆಮೇಲೆ ಯಾವ್ದಾದ್ರು ದೊಡ್ಡ ಲೆವೆಲ್ ಇರತಕ್ಕಂಥ ಸಿಇಒಗಳು ಈ ತರದವ್ರನ್ನ ಮಾಡಿದ್ರೆ ಅವ್ರ ಕೆಳಗಡೆ ರಿಕ್ರೂಟ್ ಮಾಡ್ಕೊಳ್ಳುವಂತದ್ದು ಮತ್ತೆ ಅತ್ಯಂತ ಗೌಪ್ಯತೆನ ಕಾಪಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಅದೇ ಬೇರೆ ಇನ್ಯಾರನಾದ್ರೂ ಅದು ಗೌಪ್ಯತೆ ಕಾಪಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಯಾಕಂದ್ರೆ ಕೆಳಮಟ್ಟದಲ್ಲಿ ಬಂದಂತ ಅವ್ರಿಗೆ ಎಲ್ಲಾದ್ರೂ ಲೀಕ್ ಆಗ್ಬಿಡ್ತದೆ ಅಂತೇಳಿ ಜೈಷ್ ಎ ಮೊಹಮ್ಮದ್ ಅವರ ಒಂದು ಸ್ಪೆಷಾಲಿಟಿನೇ ಹಾಗೆ. ಬಹಳ ಅತ್ಯಂತ ಕಮ್ಮಿ ಇಲ್ಲಿಟ್ರೇಟ್ಗಳು ಮತ್ತೆ ಸ್ವಲ್ಪ ಓದಿರ್ತಕ್ಕಂಥ ಇಲ್ಲಿಟ್ರೇಟ್ಗಳನ್ನ ಬಳಸ್ತಕ್ಕಂಥದ್ದು ಜೈಷ್ ಎ ಮೊಹಮ್ಮದ್ ಅಲ್ಲಿ. ಇಷ್ಟು ಜನ ಜೈಲಲ್ಲಿದ್ದಾರೆ ಜೈಷ್ ಎ ಮೊಹಮ್ಮದ್ ಅವರು. ಇಷ್ಟು ಜನ ಇದುವರೆಗೂ ಬಾರ್ಡರ್ ನಲ್ಲಿ ಎನ್ಕೌಂಟರ್ ಆಗಿದ್ದಾರೆ. ಮತ್ತೆ ಇಷ್ಟು ಜನ ಅವ್ರನ್ನ ಕೋರ್ಟ್ಗಳಲ್ಲಿ ಟ್ರಯಲ್ ಫೇಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಜೈಷ್ ಎ ಮೊಹಮ್ಮದ್ನವರು ನಂಬರ್ 1 ಟಾಪ್ ಲಿಟರೇಟ್. ಅದಾದ್ಮೇಲೆ ಸೆಕೆಂಡ್ ಟಾಪ್ ಲಿಟರೇಟ್ ಈಸ್ ಲಷ್ಕರ್-ಇ ತೊಯ್ಬಾ. ಅದಾದ್ಮೇಲೆ ಇಂಡಿಯನ್ ಮುಜಾಹಿದೀನ್, ಏನು ಹಸೀನ್ ಭಟ್ಗಳು ಒಳಗಡೆ ಜೈಲ್ಗೆ ಹೋದ್ಮೇಲೆ ಸಿರೀಸ್ ಬಾಂಬ್ ಇಂಡಿಯಾ ದೇಶದಲ್ಲಿ ಜಮ್ಮುವಿಂದ ಕಾಶ್ಮೀರ್ವರೆಗೂ ಆಗ್ತಂತ ಹಸೀನ್ ಭಟ್ಗಳದು ಇವಂದೇ ಆದಂತ ಒಂದು ಟ್ರೂಪು, ಇವನೇ ಲೀಡರು. ಮತ್ತೆ ಅವ್ರ ಅಣ್ಣ ಪಾಕಿಸ್ತಾನದಲ್ಲಿ ಕೂತ್ಕೊಳ್ಳೋದು ರಿಯಾಜ್ ಭಟ್ಗಳು. ಈ ಒಂದು ಸಂಬಂಧವನ್ನ ರೂಢಿಸ್ಕೊಂಡು ಬಂದಿರತಕ್ಕಂಥವ್ರದ್ದೇನು ಈಗ ನನ್ನ ಲೆಕ್ಕದಲ್ಲಿ ಇಂಡಿಯನ್ ಮುಜಾಹಿದೀನ್ ಆಲ್ಮೋಸ್ಟ್ ಮಟ್ಟ ಆಗೋಗ್ಬಿಟ್ಟಿದೆ. ಈಗ ಈ ಜೈಷ್ ಎ ಮೊಹಮ್ಮದ್ ನ ಮಟ್ಟ ಹಾಕ್ಬೇಕು ಅಂತ ಅಂದ್ರೆ ಈ ಲೀಡರ್ಗಳು ಯಾರು ಇದ್ದಾರೆ ಅಂತ ಈ ತರ ಹಸೀನ್ ಭಟ್ಗಳಿಗೆ ಹಾಗೆ ಆಯ್ತೋ ಅದೇ ತರ ಇವನಿಗೂ ಸಹ ಇಲ್ಲಿರ್ತಕ್ಕಂಥವ್ರನ್ನ ಲೀಡರ್ಗಳನ್ನ ಬಲಿಯಾಗ್ತಕ್ಕಂಥ ಕೆಲಸವನ್ನ ಈಗ ಖಂಡಿತವಾಗ್ಲೂ ಈ ಸಾರಿ ನಡೆಯುತ್ತೆ ಅಂತ ನಂಗೆ ಅನಿಸ್ತದೆ. ಅದ್ ಮಾಡಬೇಕು. ಓಕೆ. ಸೊ ಅವ್ರ ಹಿಂದೆ ಒಂದು ಇಡೀ ವ್ಯವಸ್ಥೆನೇ ಇದೆ ಅಂತ. ಆಲ್ ರೈಟ್, ಹೇಗೆ ನಡೀತು ಇಡೀ ಘಟನೆ ನಿನ್ನೆ ಹೇಗೆ ನಡೀತು? ರಾಷ್ಟ್ರ ರಾಜಧಾನಿ ಯಾವ ರೀತಿನಲ್ಲಿ ಬೆಚ್ಚಿ ಬಿತ್ತು? ಆ ಸ್ಫೋಟದಲ್ಲಿ 9 ಮಂದಿ ಸಾವನ್ನಪ್ಪಿದ್ದು, ಆ ಭೀಕರತೆ ಯಾವ ರೀತಿನಲ್ಲಿ ಇತ್ತು? 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ್ರು. ಉಗ್ರರ ಕರಿನೆರಳು ಇದರಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ.
ಈಗ ನಮ್ ಜೊತೆ ಎಸ್ ಕೆ ಉಮೇಶ್ ಸರ್ ಹತ್ರ ಮಾತಾಡ್ತಾ ಇದ್ವಿ. ಸರ್, ಜೈಷ್ ಎ ಮೊಹಮ್ಮದ್ನ ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅದರ ಮೂಲ ಸ್ಥಳವನ್ನ ಟಾರ್ಗೆಟ್ ಮಾಡಿ ಹೊಡೆದು ಹಾಕಿದ್ವಿ. ಅದರ ಪ್ರಮುಖ ಮುಖ್ಯಸ್ಥ ಯಾರಿದ್ದಾನೆ ಆತನ ಇಡೀ ಕುಟುಂಬದ 10 ಮಂದಿ ತೀರ್ ಹೋದ್ರು. ಆದ್ರೆ ಆತನನ್ನ ಮಾತ್ರ ನಾಶ ಮಾಡೋದಕ್ಕೆ ಆಗ್ಲಿಲ್ಲ. ಇನ್ನೂ ಕೂಡ ಜೈಷ್ ಎ ಮೊಹಮ್ಮದ್ ಆಕ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ನೂರಾರು ಮಂದಿ ಜೈಷ್ ಎ ಮೊಹಮ್ಮದ್ನ 100 ಮಂದಿ ಸತ್ತೋದ್ರು. ಅದರ ಮುರ್ಡಿಕೆ ಅಂತ ಅನ್ಕೋತೀನಿ, ಅದರ ಸ್ಪೆಸಿಫಿಕ್ ಸೆಂಟರ್ನೇ ನಾವು ಹೊಡೆದ್ವಿ ಅಂತ. ಅಷ್ಟಾದ್ಮೇಲೂ ಮತ್ತೆ ಇಂಥ ಕೃತ್ಯಗಳನ್ನ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ನಾವು ಅಲ್ಲಿ ಎಲ್ಲಾ ಸೆಂಟರ್ಗಳಿಗೂ ಹೊಡೆದ್ವಿ. ಬಾಲ್ಪುರ್ ಏನು ಜೈಷ್ ಎ ಮೊಹಮ್ಮದ್ ಇರುವಂತದ್ದು, ಮುರ್ಡಿಕೆ, ಮತ್ತೆ ಈ ಸಂಘಟನೆಯ ಮುಖ್ಯಸ್ಥರುಗಳು ಮತ್ತೆ ರಿಕ್ರೂಟ್ ಮಾಡತಕ್ಕಂಥದ್ದು ಟ್ರೈನಿಂಗ್ ಸೆಂಟರ್ಗಳು, ಮತ್ತೆ ಈ ತರ ಒಂದು ಏನು ಆತ್ಮಾಹುತಿ ದಳವನ್ನ ಪ್ರಿಪೇರ್ ಮಾಡತಕ್ಕಂಥದ್ದು, ಮತ್ತೆ ಇಂಡಿಯಾ ದೇಶದಿಂದ ಅಂತ ಜಮ್ಮು ಕಾಶ್ಮೀರ ಭಾಗದಿಂದ, ಡೆಲ್ಲಿ ಕಡೆಯಿಂದ, ಹರಿಯಾಣ ಮತ್ತೆ ಬಿಹಾರ್, ಉತ್ತರ ಪ್ರದೇಶದಿಂದ ಕರೆಸ್ಕೊಂಡು ಗಡಿಗಳನ್ನ ದಾಟಿಸಿ ಮತ್ತೆ ಅಲ್ಲಿ ಟ್ರೈನಿಂಗ್ಗಳನ್ನ ಕ್ಯಾಂಪ್ಗಳಿಗೆ ಸೇರಿಸ್ಕೊಂಡು ಅವ್ರನ್ನ ರೆಡಿ ಮಾಡಿ ಮಾಡುವಂತದ್ದು ಈಗ್ಲೂ ಹೋಗಲ್ಲ ಅಂತ ಅನ್ನುವಂಥದ್ದೇನಿಲ್ಲ. ಇವಾಗ್ಲೂ ಯಾಕೆಂದ್ರೆ ಪ್ರಾಣ ಕೊಡೋಕೆ ರೆಡಿ ಇರ್ತಾರೆ ಅವರು. ಯಾವ ಸಮಯದಲ್ಲಿ ಬೇಕಾದ್ರೂ ಸಾಯಿಕ್ ರೆಡಿ ಅಂತ ಆದಾಗ ಮನುಷ್ಯ ಆವಾಗ ಗಡಿ ನುಸುಳಕ್ ಪ್ರಯತ್ನ ಪಟ್ಟೆ ಪಡ್ತಾನೆ. ಹೋಗುದಿಲ್ಲ, ಇಲ್ಲಿಂದ ಹೋಗಿ ಮತ್ತೆ ಟ್ರೈನಿಂಗ್ ಮಾಡ್ಕೊಂಡು ಅಲ್ಲಿಂದ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮವನ್ನ ಅಲ್ಲಿ ಇರತಕ್ಕಂಥ ಏನು ಬಾರ್ಡರ್ ನಲ್ಲಿ ಇರ್ತಾರಲ್ಲ ಅವರು ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಮಾಡ್ಲೇಬೇಕು, ಯಾಕಂದ್ರೆ ಯೂಜ್ ಬಹಳ ಅತಿ ದೊಡ್ಡ ಬಹುದೊಡ್ಡ ಇದು ನಮ್ಮ ಬಾರ್ಡರ್ ಇರ್ತಕ್ಕಂಥದ್ದು. 10 years ಅಲ್ಲಿ ರೆಗ್ಯುಲರ್ ಆಗಿ ಆಗಿರ್ಬೋದಲ್ಲ. ಹೌದೌದು, ಅಂದ್ರೆ ನಾವೇನು ಎಲ್ಲಾ ಕಂಪ್ಲೀಟ್ ಸ್ಕ್ಯಾನ್ ಮಾಡ್ಬಿಡ್ತಾ ಇರ್ತೀವಿ ಅಂತ ಅದು ಐಲಿ ಇಂಪಾಸಿಬಲ್ ಆಲ್ಸೋ. ಬಟ್ ಎಷ್ಟರ ಮಟ್ಟಕ್ಕೆ ಸಾಧ್ಯನೋ ಅಷ್ಟೆಲ್ಲ ಮಾಡ್ತಾ ಇದೆ ದೇಶ. ಅವ್ರನ್ನ ಯಾವ ಕಾರಣಕ್ಕೂ ಒಳಗಡೆ ಹೋದವ್ರನ್ನ ಹಿಡ್ಕೊಳ್ಳುವಂತ, ಒಳಗಡೆ ಬಂದವ್ರನ್ನ ಮುಗಿಸ್ತಕ್ಕಂಥ ಕೆಲಸನ. ಬಟ್ ಅವ್ರು ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಅವ್ರನ್ನ ತಯಾರು ಮಾಡ್ತಾ ಇದ್ದಾರೆ. ಇದು ಡೇಂಜರಸ್ ಟ್ರೆಂಡ್. ಆ ಕಾರಣಕ್ಕೆ ಇವ್ರನ್ನ ಇಲ್ಲಿ ನಾವು ಕಾಲಕ್ಕೆ ಸರಿಯಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯವರಾಗ್ಲಿ, ಲಷ್ಕರ್ ಇ ತೊಯ್ಬಾದವರು ಅಲ್ಲಿಗೆ ಹೋಗಿ ಟ್ರೈನಿಂಗ್ ಮಾಡ್ಕೊಳ್ಳದೆ ಇಲ್ಲೇ ಅವರು ಪ್ರಿಪರೇಷನ್ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲೇ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಕ್ಕಂಥದ್ದು, ಮತ್ತೆ ಇಲ್ಲೇ ಒಳಗಡೆನೆ ಸಂಘಟನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಅಮೂಲಾಗ್ರವಾಗಿ ಕಿತ್ತು ನಾಶ ಮಾಡಲಿಲ್ಲ ಅಂತಂದ್ರೆ ಈ ತರದವು ಸಂಪೂರ್ಣ ಪ್ರಮಾಣದಲ್ಲಿ ಆಗ್ತಾನೆ ಇರ್ತವೆ. ಅವ್ರ ತಲೆನಲ್ಲಿ ಈ ತರ ನಾವು ಇಂಟಿಗ್ರೇಟೆಡ್ ಪಾರ್ಟ್ ಇದನ್ನ ಪಾಕಿಸ್ತಾನಕ್ಕೆ ಮಾಡಬೇಕು ಅನ್ನುವಂತ ಮನೋಪ್ರವೃತ್ತಿ ಬೆಳಿತಾನೆ ಇರ್ತದೆ. ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಇದು ಸರಿಯಾದ ಕ್ರಮ ಆಗ್ತದೆ ವಿರುದ್ಧವಾಗಿ. ಈಗಾಗಲೇ 1-1.5-2 ತಿಂಗಳಿಂದ ನಮ್ಮವರೆಲ್ಲ ಅಲರ್ಟ್ ಆಗಿ ಈಗಾಗಲೇ ಅವ್ರನ್ನೆಲ್ಲ ಬಲಿಯಾಗ್ತಕ್ಕಂಥ ಕಾರ್ಯಕ್ರಮ ಬಂದಾಗ ಬಹಳ ಕೊನೆಯ ಘಟ್ಟದಲ್ಲಿ ಈ ಮನುಷ್ಯ ತಪ್ಪಿಸ್ಕೊಂಡು ಬಂದಿರೋದ್ರಿಂದ ಈ ಮನುಷ್ಯ ಡಾಕ್ಟರ್ ಉಮರ್, ನಾವು ಆತನ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ ಆತ ಶ್ರೀನಗರ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಓದಿದ್ದಾನೆ. ಆಮೇಲೆ ದೆಹಲಿಗೆ ಹೋಗಿ ಅಲ್ಲಿ ವರ್ಕ್ ಮಾಡಿದ್ದಾನೆ. ಅಲ್ಲಿಕ್ಕಿಂತ ಮುಂಚೆ GMC ಅನಂತ್ ಅಲ್ಲಿ ಕೆಲಸ ಮಾಡಿದ್ದಾನೆ, ಡಾಕ್ಟರ್ ಆಗಿ ಕೆಲಸ ಮಾಡಿದ್ದಾನೆ. ಆಮೇಲೆ ಫರೀದಾಬಾದ್ ನಲ್ಲಿ ಅಲ್ ಫಲಾ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗ ಮಾಡಿದ್ದಾನೆ, ವಿವಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ಇವ್ರನ್ನೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಡಾಕ್ಟರ್ಗಳು ಇವರೆಲ್ಲ ಈ ತರ ಕೆಲಸಕ್ಕೆ ಇಳಿದು ಬಿಟ್ರೆ ಹೆಂಗ್ ಸರ್? ನೋಡಿ, ನಾವುಗಳು ಅದೇ ಒಂದು ವಿಶೇಷ ಏನು ಅಂದ್ರೆ ಜೈಷ್ ಎ ಮೊಹಮ್ಮದ್ ಈ ತರ ತಯಾರು ಮಾಡುವಂತದ್ದು. ಈ ತರ ನೀವು ಯಾವ್ದಾರು ನೋಡಿ, ಎಂಜಿನಿಯರ್ಗಳು, ಆಮೇಲೆ ಯಾವ್ದಾದ್ರು ದೊಡ್ಡ ಲೆವೆಲ್ ಇರತಕ್ಕಂಥ ಸಿಇಒಗಳು ಈ ತರದವ್ರನ್ನ ಮಾಡಿದ್ರೆ ಅವ್ರ ಕೆಳಗಡೆ ರಿಕ್ರೂಟ್ ಮಾಡ್ಕೊಳ್ಳುವಂತದ್ದು ಮತ್ತೆ ಅತ್ಯಂತ ಗೌಪ್ಯತೆನ ಕಾಪಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಅದೇ ಬೇರೆ ಇನ್ಯಾರನಾದ್ರೂ ಅದು ಗೌಪ್ಯತೆ ಕಾಪಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಯಾಕಂದ್ರೆ ಕೆಳಮಟ್ಟದಲ್ಲಿ ಬಂದಂತ ಅವ್ರಿಗೆ ಎಲ್ಲಾದ್ರೂ ಲೀಕ್ ಆಗ್ಬಿಡ್ತದೆ ಅಂತೇಳಿ ಜೈಷ್ ಎ ಮೊಹಮ್ಮದ್ ಅವರ ಒಂದು ಸ್ಪೆಷಾಲಿಟಿನೇ ಹಾಗೆ. ಬಹಳ ಅತ್ಯಂತ ಕಮ್ಮಿ ಇಲ್ಲಿಟ್ರೇಟ್ಗಳು ಮತ್ತೆ ಸ್ವಲ್ಪ ಓದಿರ್ತಕ್ಕಂಥ ಇಲ್ಲಿಟ್ರೇಟ್ಗಳನ್ನ ಬಳಸ್ತಕ್ಕಂಥದ್ದು ಜೈಷ್ ಎ ಮೊಹಮ್ಮದ್ ಅಲ್ಲಿ. ಇಷ್ಟು ಜನ ಜೈಲಲ್ಲಿದ್ದಾರೆ ಜೈಷ್ ಎ ಮೊಹಮ್ಮದ್ ಅವರು, ಇಷ್ಟು ಜನ ಇದುವರೆಗೂ ಬಾರ್ಡರ್ ನಲ್ಲಿ ಎನ್ಕೌಂಟರ್ ಆಗಿದ್ದಾರೆ, ಮತ್ತೆ ಇಷ್ಟು ಜನ ಅವ್ರನ್ನ ಕೋರ್ಟ್ಗಳಲ್ಲಿ ಟ್ರಯಲ್ ಫೇಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಜೈಷ್ ಎ ಮೊಹಮ್ಮದ್ನವರು ನಂಬರ್ 1 ಟಾಪ್ ಲಿಟರೇಟ್. ಅದಾದ್ಮೇಲೆ ಸೆಕೆಂಡ್ ಟಾಪ್ ಲಿಟರೇಟ್ ಈಸ್ ಲಷ್ಕರ್ ಇ ತೊಯ್ಬಾ. ಅದಾದ್ಮೇಲೆ ಇಂಡಿಯನ್ ಮುಜಾಹಿದೀನ್, ಏನು ಹಸೀನ್ ಭಟ್ಗಳು ಒಳಗಡೆ ಜೈಲ್ಗೆ ಹೋದ್ಮೇಲೆ ಸಿರೀಸ್ ಬಾಂಬ್ ಇಂಡಿಯಾ ದೇಶದ ಜಮ್ಮುವಿಂದ ಕಾಶ್ಮೀರ್ವರೆಗೂ ಆಗ್ತಂತ ಹಸೀನ್ ಭಟ್ಗಳದು ಇವಂದೇ ಆದಂತಹ ಒಂದು ಟ್ರೂಪು, ಇವನೇ ಲೀಡರು. ಮತ್ತೆ ಅವ್ರ ಅಣ್ಣ ಪಾಕಿಸ್ತಾನದಲ್ಲಿ ಕೂತ್ಕೊಳ್ಳೋದು ರಿಯಾಜ್ ಭಟ್ಗಳು. ಈ ಒಂದು ಸಂಬಂಧವನ್ನ ರೂಢಿಸ್ಕೊಂಡು ಬಂದಿರತಕ್ಕಂಥವ್ರದ್ದೇನು ಈಗ ನನ್ನ ಲೆಕ್ಕದಲ್ಲಿ ಇಂಡಿಯನ್ ಮುಜಾಹಿದೀನ್ ಆಲ್ಮೋಸ್ಟ್ ಮಟ್ಟ ಆಗೋಗ್ಬಿಟ್ಟಿದೆ. ಈಗ ಈ ಜೈಷ್ ಎ ಮೊಹಮ್ಮದ್ ನ ಮಟ್ಟ ಹಾಕ್ಬೇಕು ಅಂತ ಅಂದ್ರೆ ಈ ಲೀಡರ್ಗಳು ಯಾರು ಇದ್ದಾರೆ ಅಂತ ಈ ತರ ಹಸೀನ್ ಭಟ್ಗಳಿಗೆ ಆಯ್ತು, ಅದೇ ತರ ಇವನಿಗೂ ಸಹ ಇಲ್ಲಿರ್ತಕ್ಕಂಥವ್ರನ್ನ ಲೀಡರ್ಗಳನ್ನ ಬಲಿಯಾಗ್ತಕ್ಕಂಥ ಕೆಲಸವನ್ನ ಈಗ ಖಂಡಿತವಾಗ್ಲೂ ಈ ಸರಿ ನಡೆಯುತ್ತೆ ಅಂತ ನಂಗೆ ಅನಿಸ್ತದೆ. ಅದ್ ಮಾಡಬೇಕು. ಓಕೆ ಓಕೆ ಸೊ ಅವ್ರ ಹಿಂದೆ ಒಂದು ಇಡೀ ವ್ಯವಸ್ಥೆನೇ ಇದೆ ಅಂತ. ಆಲ್ ರೈಟ್, ಹೇಗೆ ನಡೀತು ಇಡೀ ಘಟನೆ ನಿನ್ನೆ ಹೇಗೆ ನಡೀತು? ರಾಷ್ಟ್ರ ರಾಜಧಾನಿ ಯಾವ ರೀತಿನಲ್ಲಿ ಬೆಚ್ಚಿ ಬಿತ್ತು? ಆ ಸ್ಫೋಟದಲ್ಲಿ 9 ಮಂದಿ ಸಾವನ್ನಪ್ಪಿದ್ದು, ಆ ಭೀಕರತೆ ಯಾವ ರೀತಿನಲ್ಲಿ ಇತ್ತು? 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ್ರು. ಉಗ್ರರ ಕರಿನೆರಳು ಇದರಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ.